10 ನಿಮಿಷದಲ್ಲಿ ನಿಮ್ಮ ಫೋನನ್ನು ಬಳಸಿ 10ಕ್ಕೂ ಹೆಚ್ಚು ಪ್ರೊಫೆಷನಲ್ ಮತ್ತು ಮಾಡರ್ನ್ ಫಾರ್ಮ್ಯಾಟ್ಗಳಲ್ಲಿ ರೆಸ್ಯೂಮನ್ನು ಕ್ರಿಯೇಟ್ ಮಾಡ್ಬೋದು. ರೆಸ್ಯೂಮಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಮತ್ತು ಪ್ರೊಫೆಷ್ನಲ್ ಆಗಿ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ರೆಸ್ಯೂಮ್ ಮೇಕರ್ ಅಂತ ಸರ್ಚ್ ಮಾಡಿ. ಆಗ ನಿಮಗೆ ರೆಸ್ಯೂಮ್ ಇಂಟೆಲಿಜೆಂಟ್ ಸಿ ವಿ ಮೇಕರ್ ಅನ್ನೋ ಒಂದು ಅಪ್ಲಿಕೇಶನ್ ಕಾಣಿಸುತ್ತೆ. ಇಂಟೆಲಿಜೆಂಟ್ ಸಿ ವಿ ಅನ್ನೋ ಕಂಪ್ನಿಯಿಂದ ಈ ಅಪ್ಲಿಕೇಶನನ್ನು ನೀವು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಅದನ್ನ ಸಿಲೆಕ್ಟ್ ಮಾಡಿ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿರುವಂತಹ ಇಂಟೆಲಿಜೆಂಟ್ ಸಿ ವಿ ಅಪ್ಲಿಕೇಶನನ್ನು ಓಪನ್ ಮಾಡಿ. ಅದು ಓಪನ್ ಆದಮೇಲೆ ನಿಮಗೆ ಅಪ್ಲಿಕೇಶನ್ನಲ್ಲಿ ಕ್ರಿಯೇಟ್ ಅನ್ನೋ ಒಂದು ಲಿಂಕ್ ಕಾಣಿಸುತ್ತೆ. ಆ ಕ್ರಿಯೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಪ್ರೊಫೈಲ್ ಅಂತ ಕಾಣಿಸುತ್ತೆ. ಪ್ರೊಫೈಲಲ್ಲಿ ಬೇರೆ ಬೇರೆ ಸೆಕ್ಷನ್ಗಳು ಕಾಣಿಸುತ್ತೆ. ಈ ಪ್ರತಿಯೊಂದು ಸೆಕ್ಷನ್ನಲ್ಲೂ ನೀವು ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಬೇಕು. ಹಾಗೆ ತುಂಬ ಇಂಪಾರ್ಟೆಂಟ್ ಆಗಿ ಒಂದಿಷ್ಟು ತಪ್ಪುಗಳನ್ನು ನೀವು ಇಲ್ಲಿ ಮಾಡಬಾರ್ದು. ಮತ್ತು ಡೇಟಾವನ್ನು ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಡೀಟೇಲ್ಸ್ ಸೆಕ್ಷನಲ್ಲಿ ನೇಮ್, ಅಡ್ರೆಸ್, ಇಮೇಲ್, ಫೋನ್ ಮತ್ತು ಫೋಟೋ ಇವಿಷ್ಟು ಡೀಟೇಲ್ಸ್ಗಳನ್ನು ಆ್ಯಡ್ ಮಾಡಬೇಕು. ಫೋಟೋ ಆಪ್ಷನಲ್ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಜನರು ಫೋಟೋನ ಆ್ಯಡ್ ಮಾಡ್ತಾರೆ, ಸೊ ನೀವು ಕೂಡ ಆ್ಯಡ್ ಮಾಡ್ಬೋದು. ಇಮೇಲ್ ಅಡ್ರೆಸ್ ಯಾವಾಗ್ಲೂ ಪ್ರೊಫೆಷ್ನಲ್ ಆಗಿರಬೇಕು. ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕಾಂಬಿನೇಷನನ್ನು ಯೂಸ್ ಮಾಡಿರೋ ಇಮೇಲ್ ಅಡ್ರೆಸ್ಸು ತುಂಬ ಒಳ್ಳೆಯದು. cooldude86@9gmail.com ಆ ಥರದ್ದನ್ನೆಲ್ಲ ಬಳಸಬೇಡಿ. ಮತ್ತು ಆದಷ್ಟು ಜಿಮೇಲನ್ನು ಬಳಸಿ. ಡೀಟೇಲ್ಸಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ಎಂಟ್ರಿ ಆದಮೇಲೆ ಸೇವ್ ಅನ್ನೋ ಬಟನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಕ್ಷನ್ನಲ್ಲಿ ಎಜುಕೇಷನ್ ಅಂತ ಇದೆ. ಈ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ಬಟನನ್ನು ಕ್ಲಿಕ್ ಮಾಡಿ ಎಜುಕೇಷನ್ ಡೀಟೇಲ್ಸನ್ನು ನೀವು ಆ್ಯಡ್ ಮಾಡಬೇಕು. ಎಜುಕೇಷನ್ ಡೀಟೇಲ್ಸನ್ನು ಆ್ಯಡ್ ಮಾಡುವಾಗ ತುಂಬ ಇಂಪಾರ್ಟೆಂಟಾಗಿ ನಿಮ್ಮ ಹೈಯೆಸ್ಟ್ ಎಜುಕೇಷನನ್ನು ಮೊದಲಿಗೆ ಆ್ಯಡ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಎಜುಕೇಷನನ್ನು ಆ್ಯಡ್ ಮಾಡಬೇಕು. ಸಪೋಸ್ ನಿಮಗೆ ಬ್ಯಾಚುಲರ್ ಡಿಗ್ರಿ ಆಗಿದ್ದರೆ ಬ್ಯಾಚುಲರ್ ಡಿಗ್ರಿ ಫಸ್ಟ್ ಬರಲಿ, ಆಮೇಲೆ PUC, ಆಮೇಲೆ 10th ಆ ಥರ ನಿಮ್ಮ ಎಜುಕೇಷನ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಹಾಗೆ ನಿಮ್ಮ ಮಾರ್ಕ್ಸು ತುಂಬ ಕಮ್ಮಿ ಬಂದಿದ್ದರೆ, ಯಾವುದೋ ಒಂದು PUCಲಿ ತುಂಬ ಕಮ್ಮಿ ಬಂದಿದೆ ಅಥವಾ ಡಿಗ್ರಿಲಿ ಕಮ್ಮಿ ಬಂದಿದೆ ಅಂದರೆ ನಿಮ್ಮ ಮಾರ್ಕ್ಸ್ ಅಥವಾ ಪರ್ಸೆಂಟೇಜನ್ನು ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದರಿಂದ ಒಳ್ಳೆ ಇಂಪ್ರೆಷನ್ ಇರಲ್ಲ. ಇಲ್ಲಿ ಎಕ್ಸಾಂಪಲ್ ಅಂತ ಇದೆಯಲ್ಲ, ಅಲ್ಲಿ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಹಾಗೆ ಡೂ ಮತ್ತು ಡೋಂಟ್ ಅಂದರೆ ಏನನ್ನು ಮಾಡ್ಬೋದು, ಏನನ್ನು ಮಾಡಬಾರ್ದು ಅನ್ನೋದ ವಿಷಯಗಳನ್ನು ಕೊಟ್ಟಿರ್ತಾರೆ, ನೀವು ನೋಡ್ಕೋಬೋದು. ಹಾಗೆ ವಾಪಸ್ ಎಜುಕೇಷನ್ ಅಂತ ಹೋಗಿ ಆ್ಯಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಎಜುಕೇಷನ್ ಸೆಕ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಫೈನಲಿ ಸೇವ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಸೆಕ್ಷನ್ನು ಎಕ್ಸ್ಪೀರಿಯನ್ಸ್. ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸಪೋಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಈ ಸೆಕ್ಷನನ್ನು ಬಿಟ್ಬಿಡಿ. ಎಕ್ಸ್ಪೀರಿಯನ್ಸ್ ಆ್ಯಡ್ ಮಾಡುವಾಗ್ಲೂ ಲೇಟೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನು ಮೊದಲಿಗೆ ಆ್ಯಡ್ ಮಾಡಬೇಕು. ಅದಾದ ನಂತರ ಅದ್ರ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಆ ಥರ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ದೀನಿ. ಫಸ್ಟ್ ಎಕ್ಸ್ಪೀರಿಯನ್ಸು ಇದು ಲೇಟೆಸ್ಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಜಾಬ್ ಟೈಟಲ್, ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಮತ್ತು ಡೀಟೇಲ್ ಸೆಕ್ಷನನ್ನು ಆ್ಯಡ್ ಮಾಡ್ತೀನಿ. ಡೀಟೇಲ್ ಸೆಕ್ಷನ್ನಲ್ಲಿ 3 to 4 ಪಾಯಿಂಟ್ಸ್. ಆ ಪಾಯಿಂಟ್ಸ್ ಹೇಗಿರಬೇಕು ಅಂದರೆ ಅದು ನೀವು ಏನು ಮಾಡಿದ್ದೀರೋ ಅದನ್ನು ಹೈಲೈಟ್ ಮಾಡಿರೋ ಥರ ಇರಬೇಕು, ಶಾರ್ಟ್ ಆಗಿರಬೇಕು. ನಿಮ್ಮ ಈ ಲೇಟೆಸ್ಟ್ ನೀವು ಏನು ಜಾಬ್ ಮಾಡ್ತಾ ಇದ್ದೀರೋ ಆ ಜಾಬ್ಗೆ ರಿಲೇಟೆಡ್ ಇಲ್ಲ ಅಂದರೆ ನಿಮ್ಮ ಹಳೆಯ ಎಕ್ಸ್ಪೀರಿಯನ್ಸ್ ಡೀಟೇಲ್ ಸೆಕ್ಷನನ್ನು ನೀವು ಎಂಟ್ರಿ ಮಾಡೋ ಅಗತ್ಯ ಇಲ್ಲ. ಆ ಹಳೆಯ ಎಕ್ಸ್ಪೀರಿಯನ್ಸ್ಗಳ ಕಂಪ್ನಿ ನೇಮ್, ಜಾಬ್ ಟೈಟಲ್ ಮತ್ತು ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟ್ ಅಷ್ಟನ್ನು ಮಾತ್ರ ಎಂಟ್ರಿ ಮಾಡಿದ್ರೆ ಸಾಕು. ಡೀಟೇಲ್ಸ್ ಆ್ಯಡ್ ಆದಮೇಲೆ ಸೇವ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸ್ಕಿಲ್ ಸೆಕ್ಷನ್ ಇದು ನಿಮ್ಮ ರೆಸ್ಯೂಮಲ್ಲಿ ತುಂಬ ಇಂಪಾರ್ಟೆಂಟ್ ಸೆಕ್ಷನ್. ಈ ಸ್ಕಿಲ್ ಸೆಕ್ಷನ್ನಲ್ಲಿ ನಿಮಗೆ ಇರುವಂತಹ ಹಾರ್ಡ್ ಸ್ಕಿಲ್ಸ್ ಮತ್ತು ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ಸ್ ಅವುಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಹಾರ್ಡ್ ಸ್ಕಿಲ್ಸ್ ಅಂದರೆ ನಾನೀಗ ಇಂಜಿನಿಯರ್ ಎಕ್ಸಾಂಪಲ್ ತೊಗೊಂಡ್ರೆ ಇಂಜಿನಿಯರಿಗಿರೋ ಹಾರ್ಡ್ ಸ್ಕಿಲ್ಸ್ ಅಂದರೆ ಕೋಡಿಂಗು, ಯಾವುದು ಜಾವಾ, .NET, ಯುನಿಕ್ಸ್ ಈ ಥರ ಆ ಸ್ಕಿಲ್ಗಳನ್ನು ಎಂಟ್ರಿ ಮಾಡಬೇಕು. ಅದ್ರ ಜೊತೆಗೆ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್, ಟೀಮ್ ಮ್ಯಾನೇಜ್ಮೆಂಟ್ ಈ ಥರ ಇದ್ದರೆ ಅದು ಸಾಫ್ಟ್ ಸ್ಕಿಲ್ಸು, ಅವುಗಳನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಈ ಸ್ಕಿಲ್ಗಳನ್ನು ಆ್ಯಡ್ ಮಾಡುವಾಗ ಕೀವರ್ಡ್ ಥರ ಆ್ಯಡ್ ಮಾಡಿ. ತುಂಬ ದೊಡ್ಡದಾಗಿ ಲೆಂತಿಯಾಗಿ ಹ್ಯಾಂಡ್ಲಿಂಗ್ ದ ಟೀಮ್ ಮೆಂಬರ್ಸ್ ಆ ಥರ ಎಲ್ಲ ಎಂಟ್ರಿ ಮಾಡಬಾರ್ದು. ಯಾಕಂದರೆ ಸರ್ಚ್ ಮಾಡುವಾಗ ನಿಮ್ಮ ರೆಸ್ಯೂಮ್ ಕಾಣಿಸಲ್ಲ. ಸೊ ಯಾವಾಗ ರಿಕ್ರೂಟರ್ಗಳು ನೌಕರಿ ಅಥವಾ ಇಂಡೀಡ್ ಡೇಟಾಬೇಸಲ್ಲಿ ಸರ್ಚ್ ಮಾಡ್ತಾರೋ ಅವರು ಶಾರ್ಟ್ ಆಗಿ ಅವರಿಗೆ ಜಾವಾ ಬೇಕು ಅಂದರೆ ಜಸ್ಟ್ ಜಾವಾ ಅಥವಾ ರೀಟೇಲ್ ಸೇಲ್ಸ್ ಬೇಕು ಅಂದರೆ ಜಸ್ಟ್ ರೀಟೇಲ್ ಸೇಲ್ಸ್ ಅಷ್ಟೇ ಹುಡುಕ್ಬಿಟ್ಟು ಸರ್ಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಹಾಗಾಗಿ ನೀವು ಸ್ಕಿಲ್ ಎಂಟ್ರಿ ಮಾಡುವಾಗಲೂ ಕೂಡ ತುಂಬ ಶಾರ್ಟ್ ಆ್ಯಂಡ್ ಸ್ಪೆಸಿಫಿಕ್ ಆಗಿ ಸ್ಕಿಲ್ಗಳನ್ನು ಎಂಟ್ರಿ ಮಾಡಬೇಕು. ಈಗ ನಾನು ಇಂಪಾರ್ಟೆಂಟ್ ಯಾವಾಗಿರೋ ಸ್ಕಿಲ್ಗಳನ್ನು ಎಂಟ್ರಿ ಮಾಡ್ತೀನಿ. ಇಲ್ಲಿ ನೋಡಿ ಜಾವಾ, HTML ತುಂಬ ಶಾರ್ಟ್ ಆಗಿ ಆ ಸ್ಕಿಲ್ ನೇಮ್ ಅಷ್ಟೇ ಎಂಟ್ರಿ ಮಾಡ್ತೀನಿ. ವಿತ್ ಲೆವೆಲ್ ಅಂದರೆ 5 ಬೀಯಿಂಗ್ ದ ಬೆಸ್ಟ್
ಒನ್ ಬೀಯಿಂಗ್ ನಾಟ್ ಗುಡ್, ಆ ಥರ ಇಟ್ಕೊಂಡು ಒಂದು 4-5 ಈ ಥರ ಕೊಟ್ಟು ಇಷ್ಟು ಸ್ಕಿಲ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಎಲ್ಲ ಸ್ಕಿಲ್ಗಳನ್ನು ಆ್ಯಡ್ ಆದಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ. ಹಾಗೆ ಕೆಲವೊಂದು ಸ್ಕಿಲ್ಗಳು ತುಂಬ ಆಬ್ವಿಯಸ್ ಸ್ಕಿಲ್ಗಳಾಗಿದ್ದರೆ, ನಿಮ್ಮ ಜಾಬ್ಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಇದ್ದರೆ, ಆ ಸ್ಕಿಲ್ಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಆಬ್ವಿಯಸ್ ಸ್ಕಿಲ್ಸ್ಗಳನ್ನು ಆ್ಯಡ್ ಮಾಡಬೇಡಿ. ಮತ್ತು ತುಂಬ ಸಾಫ್ಟ್ ಸ್ಕಿಲ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಹೋಗಬೇಡಿ. 5-6-8-10 ಸಾಫ್ಟ್ ಸ್ಕಿಲ್ಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಹಾರ್ಡ್ ಸ್ಕಿಲ್ಸನ್ನು ಜಾಸ್ತಿ ಎಂಟ್ರಿ ಮಾಡಿ. ಸಾಫ್ಟ್ ಸ್ಕಿಲ್ಸ್ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಸ್ಕಿಲ್ಗಳನ್ನು ಇಲ್ಲಿ ಎಂಟ್ರಿ ಮಾಡಿ ಸೇವ್ ಮಾಡಿ. ಇಲ್ಲಿ ನಿಮ್ಮ ಜಾಬ್ ಸರ್ಚ್ ಆಬ್ಜೆಕ್ಟಿವ್ ಏನು ಅನ್ನೋದನ್ನು ಬರಿಬೇಕು. ಇಲ್ಲಿ ಕೆಳಗಡೆ ಸಿಲೆಕ್ಟ್ ಆಬ್ಜೆಕ್ಟಿವ್ ಅನ್ನೋದಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಆಗ ಒಂದಿಷ್ಟು ಆಬ್ಜೆಕ್ಟಿವ್ಗಳು ನಿಮಗೆ ಕಾಣಿಸುತ್ತೆ. ನಿಮ್ಮ ಜಾಬ್ಗೆ ಯಾವುದು ಅನುಗುಣವಾಗಿ ಯಾವುದು ಸರಿ ಅನಿಸುತ್ತೋ ಆ ಆಬ್ಜೆಕ್ಟಿವನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಆಬ್ಜೆಕ್ಟಿವ್ ಅದು ಆ ಡೀಟೇಲ್ಸ್ ಎಂಟ್ರಿ ಆಗಿರುತ್ತೆ. ಇದನ್ನು ನೀವು ಚೇಂಜ್ ಮಾಡಬೇಕು ಅಂತ ಅನಿಸಿದ್ರೆ ಚೇಂಜ್ ಕೂಡ ಮಾಡಬಹುದು. ಆಬ್ಜೆಕ್ಟಿವ್ ಯೂಶಲಿ 1 ಲೈನ್ ಅಥವಾ 2 ಲೈನ್ ಇರಬೇಕು, ಇನ್ನೂ ಜಾಸ್ತಿ ಲೈನ್ ಇರಬಾರ್ದು. ಡೀಟೇಲ್ಸನ್ನು ಎಂಟ್ರಿ ಆದಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ. ಈ ಸೆಕ್ಷನ್ನಲ್ಲಿ ನೀವು ಯಾರನ್ನು ರೆಫರೆನ್ಸ್ ಆಗಿ ಕೊಡ್ತೀರಾ ಅನ್ನೋ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಆದರೆ ಇದು ಮ್ಯಾಂಡೇಟ್ರಿ ಏನಿಲ್ಲ. ರೆಫರೆನ್ಸನ್ನು ನಿಮ್ಮ ರೆಸ್ಯೂಮಲ್ಲಿ ಜಸ್ಟ್ ಮೆನ್ಷನ್ ಮಾಡ್ಬೋದು. ರೆಫರೆನ್ಸ್ ವಿಲ್ ಬಿ ಪ್ರೊವೈಡೆಡ್ ಬೇಸ್ಡ್ ಆನ್ ರಿಕ್ವೆಸ್ಟ್ ಅಂತ ಕೂಡ ಮೆನ್ಷನ್ ಮಾಡ್ಬೋದು. ಇಲ್ಲ, ನಿಮಗೆ ಯಾವುದಾದ್ರೂ ಒಳ್ಳೆ ಲೀಡರ್ ತುಂಬ ಚೆನ್ನಾಗಿ ನೀವು ವರ್ಕ್ ಮಾಡಿದ್ದೀರಾ, ಅವ್ರ ರೆಫರೆನ್ಸ್ ಸಿಗತ್ತಂದರೆ ಅವರ ಡೀಟೇಲ್ಸನ್ನು ಇಲ್ಲಿ ಆ್ಯಡ್ ಮಾಡಿ. ಅವರ ಹೆಸರು, ಜಾಬ್ ಟೈಟಲ್, ಕಂಪ್ನಿ ನೇಮ್, ಇಮೇಲ್ ಮತ್ತು ಫೋನ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಸೇವ್ ಮಾಡಿ. ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಇದೆ, ಕವರ್ ಲೆಟರ್ ಅಂತ ಇದೆ. ಪ್ರಾಜೆಕ್ಟ್ಸ್ ಸೆಕ್ಷನನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಮಾಡಿರೋ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ಗಳು ಯಾವುದು ಈಗ ನೆಕ್ಸ್ಟ್ ಜಾಬಿಗೆ ಅಪ್ಲೈ ಮಾಡೋಕ್ಕೆ ಅದು ಯೂಸ್ಫುಲ್ ಆಗುತ್ತೋ ಆ ಪ್ರಾಜೆಕ್ಟ್ ಡೀಟೇಲ್ಸ್ಗಳನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಅಂತ ಕ್ಲಿಕ್ ಮಾಡಿ. ಟೈಟಲ್, ಆ ಪ್ರಾಜೆಕ್ಟ್ ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್, ತುಂಬ ಶಾರ್ಟ್ ಡಿಸ್ಕ್ರಿಪ್ಷನ್ ಇರಲಿ. ನೀವು ಟೆಕ್ನಾಲಜಿ ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನೀವು ಏನು ಮಾಡಿದ್ದೀರಾ ಅನ್ನೋದು ಮತ್ತು ಯಾವ ಟೆಕ್ನಾಲಜಿ ಸ್ಟ್ಯಾಕನ್ನು ಯೂಸ್ ಮಾಡಿದ್ದೀರಾ ಅನ್ನೋದನ್ನು ಬರೀಬೇಕು. ಆ ಡೀಟೇಲ್ಸನ್ನು ಬರೆದು ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿ. ಸಪೋಸ್ ನೀವು ಫ್ರೆಷರ್ಸ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಔಟ್ಸೈಡ್ ನಿಮ್ಮ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ದೀರಾ, ನಿಮ್ಮ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ನಿಮ್ಮ ಡಿಗ್ರಿ ಪ್ರಾಜೆಕ್ಟ್ಸ್ ಇರ್ಬೋದು. ಆ ಪ್ರಾಜೆಕ್ಟ್ ಡೀಟೇಲ್ಸನ್ನು ಇಲ್ಲಿ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಅಂತ ಕೊಟ್ಟು ಟೈಟಲ್ ಯಾವ ಪ್ರಾಜೆಕ್ಟ್ ಆ್ಯಡ್ ಮಾಡಿದ್ದೀರಾ ಅದು ಟೈಟಲು ಮತ್ತು ಡಿಸ್ಕ್ರಿಪ್ಷನ್ನು ಶಾರ್ಟ್ ಆಗಿ ಇಲ್ಲಿ ಆ್ಯಡ್ ಮಾಡ್ಬೋದು. ಮೋರ್ ಸೆಕ್ಷನ್ಸಲ್ಲಿ ಪ್ರಾಜೆಕ್ಟ್ಸ್ ಆದಮೇಲೆ ಆ್ಯಡ್ ಮೋರ್ ಸೆಕ್ಷನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಅಚೀವ್ಮೆಂಟ್ ಆ್ಯಂಡ್ ಅವಾರ್ಡ್ಸ್, ಆ್ಯಕ್ಟಿವಿಟೀಸ್, ಲ್ಯಾಂಗ್ವೇಜಸ್ ಮತ್ತು ಈ ಥರ ಸೆಕ್ಷನ್ಗಳಿವೆ. ಇಲ್ಲಿ ಲ್ಯಾಂಗ್ವೇಜಸ್ಸನ್ನು ನೀವು ಯಾವಾಗಲೂ ಕೂಡ ಆ್ಯಡ್ ಮಾಡಬೇಕು. ಯಾಕಂದರೆ ಲ್ಯಾಂಗ್ವೇಜಸ್ಸು ತುಂಬ ಜಾಬ್ಗಳಲ್ಲಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನೀವು ಯಾವುದಾದ್ರೂ ದೊಡ್ಡ ಅಚೀವ್ಮೆಂಟು, ಅವಾರ್ಡ್ಗಳನ್ನು ಪಡೆದಿದ್ರು ಕೂಡ ಈ ಸೆಕ್ಷನ್, ಅಚೀವ್ಮೆಂಟ್ಸ್ ಆ್ಯಂಡ್ ಅವಾರ್ಡ್ ಸೆಕ್ಷನನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ನೀವೇನು ಮಾಡಿದ್ದೀರಾ ಅದರ ಡೀಟೇಲ್ಸನ್ನು ಶಾರ್ಟ್ ಆಗಿ ಆ್ಯಡ್ ಮಾಡಿ. ವ್ಯೂ CV ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಾಣಿಸ್ತಾ ಇದೆಯಾ ಮ್ಯಾಜಿಕ್? ಇಲ್ಲಿ ನೋಡಿ ಎಷ್ಟೊಂದು ಫಾರ್ಮ್ಯಾಟಲ್ಲಿ ನಿಮ್ಮ CV ರೆಡಿ ಇದೆ. ಆಲ್ ಅಂತ ಇದೆ, ಪ್ರೊಫೆಷ್ನಲ್ ಅಂತ ಒಂದಿಷ್ಟು CV ಫಾರ್ಮ್ಯಾಟ್ಗಳಿದೆ, ಮಾಡರ್ನ್ ಅಂತ ಒಂದಿಷ್ಟು CV ಫಾರ್ಮ್ಯಾಟ್ಗಳು ರೆಡಿಯಾಗಿದೆ. ಸೊ ನಿಮಗೆ ಯಾವ CV ನಿಮಗೆ ಇಷ್ಟ ಆಯಿತು ಆ CVನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಬೇರೆ ಬೇರೆ ಪೋರ್ಟಲ್ಗಳಲ್ಲಿ ಅಪ್ಲೈ ಮಾಡ್ಕೋಬೋದು.